ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿಯ ಶಿಲ್ಪಾ ಶಾಂತಕುಮಾರ್ ಮಾತಾಡ್ತಾ ಇರೋದು. ಇವತ್ತು ಶುಕ್ರವಾರದಿಂದ ತುಳಸಿ ಕಟ್ಟೆನ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ. ಮನೆ ಮುಂದೆ ತುಳಸಿ ಇರೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಪ್ರತಿದಿನ ತುಳಸಿಗೆ ಪೂಜೆ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಬೇಗ ಪರಿಹಾರ ಆಗುತ್ತೆ. ಈಗ ತುಂಬ ಬಿಸಿಲು ಇರೋದ್ರಿಂದ ತುಳಸಿ ಗಿಡ ಒಣಗೋಗ್ತಾ ಇರುತ್ತೆ. ಅದಕ್ಕೆ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ನೀರು ಹಾಕ್ತಾ ಇರಬೇಕು. ತುಳಸಿ ಗಿಡಕ್ಕೆಲ್ಲ ಪೂಜೆ ಮುಗಿಸ್ಕೊಂಡು ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಬಂದೆ. ಅಕ್ಕಿ ಹಿಟ್ಟಿಂದ ದೇವ್ರ ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಇದು ನಮ್ಮ ದೇವ್ರ ಮನೆ. ನಾನು ಸ್ವಲ್ಪ ಪೂಜೆ ಮಾಡೋದು ಲೇಟೇ ಆಗುತ್ತೆ. ಇವತ್ತು ಸ್ವಲ್ಪ ಲೇಟೇ ಆಯಿತು. ಈಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮುಗಿಸ್ಕೊಂಡು ನಾನು ಟಿಫನ್ ಮಾಡೋಕ್ಕೆ ಅಂತ ಬಂದೆ. ಟಿಫನ್ ಮಾಡೋಕ್ಕೆ ಅಂತ ನಾನು ಅವಲಕ್ಕಿ ಮಾಡ್ಕೊತಾ ಇದ್ದೀನಿ. 1 ಕಪ್ ಆಗೋಷ್ಟು ಅವಲಕ್ಕಿನ ನೆನೆಸ್ಕೊಂಡೆ. ಹಾಗೆ ಒಗ್ಗರಣೆಗೆ ಅಂತ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಕ್ಕಿದ್ದೀನಿ. ಬಾಣಲಿನ ಬಿಸಿಗೆ ಇಕ್ಬಿಟ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡೆ. ಹಾಗೆ ಕಡಲೆಬೀಜ ಹಾಕ್ಕೊಂಡು ಸ್ವಲ್ಪ ಕೆಂಪು ಹುರ್ಕೊಂಡು ಕಡಲೆಬೇಳೆ ಉದ್ದಿನ ಮೇಲೆ ಹಾಕ್ಕೊಂಡೆ. ಅದಾದಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ಕೊಂಡು ಕೆಂಪಾಗಿ ಹುರ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿರೋ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಹಾಗೆ ಅವಲಕ್ಕಿ ಎಲ್ಲ ನೆಂದಿತ್ತು. ಅದು ಸಪ್ರೇಟಾಗಿ ನೀರೆಲ್ಲ ಬಸ್ಕೊಂಡೆ. ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿ ಅವಲಕ್ಕಿನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ರೆಡಿ ಆಯಿತು. ನಾನು ಟಿಫನ್ ಮಾಡಿಕೊಂಡು ಪಕ್ಕದ ಮನೆಗೆ ಹೋಗೋಷ್ಟೊತ್ತಿಗೆ ಅಲ್ಲಿ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿದರು. ಅವ್ರ ಮನೆ ಮುಂದೆಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡೆ. ಅಷ್ಟೊತ್ತಿಗೆ ಎಲ್ಲರೂ ಪೂಜೆಗೆ ಬಂದರು. ನಮ್ಮೂರಲ್ಲಿ ಒಂದು ಟೀಮ್ ಇದೆ, ಲಲಿತಾ ಸಹಸ್ರನಾಮ ಟೀಮ್ ಅಂತ. ಅದರಲ್ಲಿ ಒಂದು 20-25 ಜನ ಇದ್ದೀವಿ. ನಮ್ಮೂರಲ್ಲಿ ಗೃಹ ಪ್ರವೇಶ ಏನಾದರೂ ಆದರೆ ಇಲ್ಲ ದೇವ್ರನ್ನ ಏನಾದರೂ ಕರೆಸಿದ್ರೆ ನಮ್ಮ ಟೀಮ್ ಎಲ್ಲರೂ ಒಟ್ಟಿಗೆ ಹೋಗಿ ಲಲಿತಾ ಸಹಸ್ರನಾಮ ಮಾಡ್ತೀವಿ. ಸರ್ವೇಶ್ವರಿ ಸರ್ವಮಯಿ ಸರ್ವಮಂತ್ರ ಸ್ವರೂಪಿಣಿ ಸರ್ವಯಂತ್ರಾತ್ಮಿಕಾ ಸರ್ವ ತಂತ್ರ ರೂಪ ಮನೋನ್ಮನಿ ಮಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮಿ ಮೃಡಪ್ರಿಯ. ಅಮ್ಮಂಗೆ ಈಗ ಮಳ್ಳಕ್ಕಿ ಕಟ್ತಾ ಇದ್ದಾರೆ. ನಾವೆಲ್ಲರೂ ಈಗ ಅರ್ಶಿನ ಇಡ್ತಾ ಇದ್ದೀವಿ ಎಲ್ಲರೂ ಸೇರಿ. ನಾನೀಗ ಬಂದಿದ್ದೀನಲ್ಲ ಅವ್ರ ಮನೆಗೆ. ಅವ್ರ ಹೆಸರು ಬಂದು ರಾಧಮ್ಮ ಅಂತ. ಅವರು ಪ್ರತಿ ವರ್ಷವೂ ಆ ದೇವನ ಕರೆಸ್ತಾರೆ, ಸಪ್ಲಮ್ಮ ಪಿಳ್ಳೆಕಮ್ಮ ಅಂತ. ಆ ತಾಯಿ ಇವ್ರ ಮನೆಗೆ ಬಂದರೆ 15-20 ದಿವಸ ಇವ್ರ ಮನೆಗೆ ಇರ್ತಾಳೆ. ಅಂದರೆ ಅವ್ರ ಮನೆಗೆ ಏನೇ ಕಷ್ಟ ಬಂದರೂ ಆ ತಾಯಿ ಅವ್ರನ್ನ ಕಾಪಾಡ್ತಾಳೆ ಅಂತ ಅವ್ರ ನನ್ನ ಹತ್ರ ಯಾವಾಗಲೂ ಹೇಳ್ತಾ ಇರ್ತಾರೆ. ಯಾರೇ ಆಗಲಿ ನಮ್ಮ ಮನಸ್ಸಿಂದ ಆ ತಾಯಿನ ಅಮ್ಮ ಕಾಪಾಡಮ್ಮ ಅಂತ ಕೇಳಿದ್ರೆ ಆ ತಾಯಿ ಯಾವತ್ತೂ ನಮ್ಮನ್ನ ಕೈ ಬಿಡೋಲ್ಲ. ನಮ್ಮ ಗ್ರಾಮ ದೇವತೆನೂ ಪಿಳ್ಳೆಕಮ್ಮನೇ. ಮೊನ್ನೆ ನಾವು ಜಾತ್ರೆಗೆ ಆರತಿ ಮಾಡಿದ್ವಲ್ಲ, ಇದೇ ತಾಯಿನೇ. ಈಗ ಮಳ್ಳಕ್ಕಿ ಎಲ್ಲ ಕಟ್ಟಿದ್ದಾಯಿತು ಅಮ್ಮಂಗೆ. ಮಳ್ಳಕ್ಕಿ ಕಟ್ಟಿದ್ಮೇಲೆ ಅಮ್ಮನ್ನ ಕಳಿಸ್ಕೊಡ್ಬೇಕು ಅಮ್ಮ ಇರೋ ಜಾಗಕ್ಕೆ. ಎಲ್ಲರೂ ಸೇರಿ ಆರತಿ ಎಲ್ಲ ತೆಗೆದು ಅಮ್ಮಂಗೆ ದೃಷ್ಟಿ ಎಲ್ಲ ತೆಗೆದ್ವಿ. ಪೂಜೆ ಮುಗಿಯೋಷ್ಟೊತ್ತಿಗೆ ಮಕ್ಕಳು ಬಂದರು. ಇವ್ರನ್ನ ಕನ್ಯೆ ಮುತ್ತೈದರು ಅಂತ ಕರೀತಾರೆ. ಇವ್ರಿಗೆಲ್ಲ ಅರ್ಶಿನ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಅಂತಾರೆ. ಪ್ರಸಾದಕ್ಕೆ ಅಂತ ಪುಳಿಯೋಗರೆ, ಕೇಸರಿಬಾತ್ ಮಾಡಿಸಿದ್ರು. ತುಂಬ ಚೆನ್ನಾಗಿ ಮಾಡಿದರು. ಪ್ರಸಾದ ಎಲ್ಲ ಅಲ್ಲೇ ತಿಂದ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ತಗೊಂಡ್ವಿ. ಆ ತಾಯಿನ ಮನೆಯಿಂದ ಕಳಿಸ್ಕೊಡೋಕ್ಕೆ ಅವ್ರಿಗೆ ಮನಸ್ಸಿರಲಿಲ್ಲ. ತುಂಬ ಬೇಜಾರು ಮಾಡ್ಕೊತಾ ಇದ್ರು. ಅಂದರೆ ಆ ತಾಯಿ ತುಂಬ ಅವ್ರನ್ನ ಕಾಪಾಡಿದ್ದಾಳೆ ಅಂತ ಅನ್ನೋದಕ್ಕೆ ಇವರೇ ಸಾಕ್ಷಿ. ಆ ದೇವರ ಕೃಪೆ ನಿಮಗೂ ನಿಮ್ಮ ಕುಟುಂಬದವರ ಮೇಲಿರಲಿ ಎಂದು ಬಯಸುತ್ತಾ ನಾನು ಈ ನನ್ನ ಒಂದು ಲಾಗನ್ನು ಮುಗಿಸುತ್ತಿದ್ದೇನೆ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು.